ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಂದಾರ ಪುಷ್ಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ ರೋಸ್ ಎಷ್ಟೊಂದು ಬಿಟ್ಟಿದೆ ಅಂತ ನೋಡ್ತಾ ಇರ್ಬೋದು. ಇದರಲ್ಲಿ ಆರೆಂಜ್ ಇದೆ. ಆರೆಂಜ್ ಕೂಡ ಹಿಂದೆ ಮನೇಲಿ ಇದೆ, ಅದನ್ನು ಕಡ್ಡಿ ಹಾಕಬೇಕು. ಇದು ಬೇಗ ಈಸಿಯಾಗಿ ಬರುತ್ತೆ ಇದು ಕಟ್ಟಿಂಗ್ಸು. ಯಾಕೆ ಅಂದರೆ ನಾನು ಇಲ್ಲಿ ಹಾಕಿದ್ದೀನಿ ನೋಡಿ, ಅದು ಸುಮಾರು ಬಿಡ್ತು. ನಾನು ಹಿಂದಿನ ವೀಡಿಯೋದಲ್ಲಿ ಹಾಕಿದ್ದೀನಿ. ಇದಂತೂ ತುಂಬ ಚೆನ್ನಾಗಿ ಹೂ ಬಿಡುತ್ತೆ. ನಿಜವಾಗ್ಲೂ ಒಂದು ದೊಡ್ಡ ಪಾಟಲ್ಲಿ ನೀಟಾಗಿ ನೆಲದಲ್ಲಿ ಹಾಕಿದ್ರೂ ಚೆನ್ನಾಗಿ ಬರುತ್ತೆ. ನಾನು ನಮ್ಮ ಅಮ್ಮನ ಮನೇಲಿ ಇದನ್ನು ಈ ತೇವರಿ ಬರುತ್ತೆ, ಕೇಳಿದ್ದೀರಾ? ಆ ಕಡೆ ಈ ಕಡೆ ತೋಟಕ್ಕೆ ಮಧ್ಯ ದಿಬ್ಬ ಟೈಪ್ ಕಟ್ತಾರಲ್ಲ, ಅದು ಅದ್ರ ಮಧ್ಯ ಹಾಕಿದ್ದೆ ನಾನು. ಆವಾಗ ಒಂದು 7-8 ಗಿಡ ಹಾಕಿದ್ದೆ. ಅದು ತುಂಬ ದೊಡ್ಡದು, ಒಂದು ಸುಮಾರು ಒಂದು 5 ಅಡಿ 6 ಅಡಿ ಉದ್ದ ಬೆಳೆದಿತ್ತು. ನಾನು ಕಿತ್ಬಿಟ್ಟು ಎಲ್ಲನೂ ಕಟ್ಟಿ ದೇವ್ರಿಗೆ ಇಡ್ತಾಯಿದ್ದೆ. ಅಷ್ಟು ಆ ಥರ ಇತ್ತು, ಹಾರ ಟೈಪ್ ಆಗ್ತಾಯಿತ್ತು. ಅಷ್ಟು ಹೂ ಬಿಡುತ್ತೆ ಇದು. ಅಂದರೆ ಇದು ಹೂವು ಈಗೆಲ್ಲ ಹೂವು ಇದಾದಮೇಲೆ ಕಟ್ ಮಾಡಬೇಕಷ್ಟೆ. ಕಟ್ ಮಾಡಿ ಇದು ಮಾಡಿದ್ರೆ ಚೆನ್ನಾಗಿ ಹೂವು ಬಿಡುತ್ತೆ. ಆವಾಗವಾಗ ಚಿಗ್ರಿ ಹೂವು ಬಿಡುತ್ತೆ ನೋಡಿ. ಎಳೆದಾಗೆ ಇದೆ ಎಲೆ ಎಲ್ಲ. ಚೆನ್ನಾಗಿ ಮೇಂಟೈನ್ ಕೂಡ ಮಾಡ್ಬೋದು, ಏನು ತೊಂದರೆ ಇಲ್ಲ. ಸ್ವಲ್ಪ ಚಿಗುರುವಾಗ ಜಾಸ್ತಿ ಬಿಸಿಲು ಬಂದರೆ ಸ್ವಲ್ಪ ಇದಾಗತ್ತೆ ಅಷ್ಟೇ. ನೋಡಿ ಇಷ್ಟು ಸಿಕ್ಕಿದೆ ನನಗೆ. ಇದು ಒಂದೇ ಪಾಟಲ್ಲಿ ಈ ಥರ ಸಿಕ್ಕಿದೆ ಅಂದರೆ ನೀವೇ ಗೆಸ್ ಮಾಡಿ ಎಷ್ಟು ಸಿಗಬಹುದು ಅಂತ. ಇದೊಂದು ಹೊಸ ಗಿಡ ನಾನು ತಂದಿರೋದು. ಇದು ಇಷ್ಟು ಈ ಥರ ಮಗ್ಗು ಬಿಟ್ಟಿದೆ ಒಂದು. ಇದು ಬಿಟ್ಟ ಆದಮೇಲೆ ಇನ್ನು ಕೆಳಗಡೆ ಕಟ್ ಮಾಡಿದ್ರೆ ಚೆನ್ನಾಗಿ ಚಿಗುರುತ್ತೆ. ಇಷ್ಟು ಚಿಗುರಿದೆ. ಇಲ್ಲಿ ಬಂದೆ ನೋಡಿ, ಇದು ತುಂಬ ಚೆನ್ನಾಗಿದೆ. ಇದು ಮಗ್ಗಿದಾಗ ಈ ಕಲರ್ ಇರುತ್ತೆ, ಇದು ಫುಲ್ಲು ಹರಳ್ದಾಗ ಈ ಕಲರ್ ಇರುತ್ತೆ. ಸ್ವಲ್ಪ ಮೀಡಿಯಮ್ ಆಗಿ ಹರಳ್ದಾಗ ಈ ಥರ ಇರುತ್ತೆ. ಬಿದ್ದೆ ಹೋಗ್ತಿದ್ದು ಇದು ಬೇಡ, ಇದು ಫುಲ್ಲು ಹರಳಿ. ಹಾಗೆ ನೆಕ್ಸ್ಟು ಇನ್ನೊಂದು ರೋಸು. ಇದು ಚಿಗುರುತ್ತಾ ಇದೆ, ಸ್ವಲ್ಪ ಚಿಗುರಿದೆ, ತುಂಬ ಪುಟ್ಟದಿದೆ, ಆದರೆ ತುಂಬ ಒಳ್ಳೆ ಕಲರ್ ಅದು. ಹಾಗಾಗಿ ಎಲ್ಲ ಹಾಕಿದ್ದೀನಿ, ನೋಡೋಣ ಚಿಗುರ್ಲಿ. ಅದು ಮೇಲೆ ಬಂದು ಬೆಳಗ್ಗೆನೇ ಕಿತ್ಕೊಳ್ಳೋಕ್ಕಾಗಲ್ಲ, ನಾಳೆ ಸ್ವಲ್ಪ ಎಲ್ಲೋ ಹೊರಗಡೆ ಹೋಗೋದಿದೆ. ಹಾಗಾಗಿ ಇದನ್ನು ಕಿತ್ಕೊಂಡು ಹೋಗೋಣ ಅಂತ ಬಂದೆ. ಕತ್ಲೆ ಆಯಿತು. ಇಷ್ಟು ಹೂವು ಇದೆ ನೋಡಿ, ಎಷ್ಟೊಂದಿದೆ ಅಂತ ನೋಡಿ. ಇದು ಒಂದು ದಾಸವಾಳ ಕಿತ್ಕೊಂಡಿದ್ದೀನಿ. ಇವತ್ತು ಬೆಳಗ್ಗೆ ಬಂದು ಕಿತ್ಕೊಂಡಿರಲಿಲ್ಲ, ಹಾಗಾಗಿ ಇದು ಹೀಗೆ ಅರಳಿದೆ. ಇದನ್ನು ಕಿತ್ಕೊಂಡೋಗಿ ಫ್ರಿಜ್ಜಲ್ಲಿ ಇಡ್ತೀನಿ. ಇರುತ್ತೆ ಇದು, ಡೈರೆಕ್ಟಾಗಿ ಇಟ್ಟರು ಒಂದಿನ ಒಣಗಲ್ಲ. ತುಂಬ ಒಳ್ಳೆ ಕಲರ್ ಇದು, ತುಂಬ ಚೆನ್ನಾಗಿದೆ ಇದು. ಇದು ಕೂಡ ಅಷ್ಟೇ, ಇದೂ 2 ದಿನ ಇರುತ್ತೆ. ಇದು ಬೇಗ ಒಣಗೋಗುತ್ತೆ. ಇದು ಮಗ್ಗಿತ್ತು, ಬಿಡಿಸ್ಕೊಂಡಿದ್ದೀನಿ. ಈ ಕಲರ್ ಸೇವಂತಿಗೆ ಹೂ ಬಿಟ್ಟಿತ್ತು, ನೋಡ್ತಾ ಇರ್ಬೋದು. ಗಿಡ ತೋರಿಸ್ತೀನಿ. ಸ್ವಲ್ಪ ಗಣಿಗಿಲೆ ಇತ್ತು, ಡಾರ್ಕ್ ಕಲರ್ ಗಣಿಗಿಲೆ ಇದು. ಅದರಲ್ಲೂ ಇದಂತೂ ತುಂಬ ಇಷ್ಟ ನನಗೆ, ತುಂಬ ಚೆನ್ನಾಗಿದೆ ಇದಂತೂ. ಇದರಲ್ಲಿ ಮೊದಲು ಅಮ್ಮ ಮನೇಲಿ ಹಾಕಿದ್ರು, ಅದು ಒಂದು ಕಲರು. ಇವಾಗ ಪಾಟ್ಗೆ ಕಟಿಂಗ್ಸ್ ಹಾಕಬೇಕು. ಯಾಕೆಂದರೆ ನನಗೆ ದಾಸವಾಳ ಕಟಿಂಗ್ಸ್ ಹಾಕಿ ಬೆಳೆದು ಅಭ್ಯಾಸ ಇಲ್ಲ. ಏನಿದ್ರು ಗಿಡ ತಂದು ನೆಟ್ಬಿಟ್ಟು ಹೂ ಬಿಟ್ಬಿಡಬೇಕು, ಆ ಥರ ಇದು. ನಾನು ಈಗ ಅಮ್ಮಂಗೆ ಹೇಳಿದ್ದೀನಿ, ದಾಸವಾಳ ಕಟ್ಟಿಂಗ್ಸ್ನ ಕಟ್ ಮಾಡಿ ಹಾಕಿ ನಾನು ತೊಗೊಂಡು ಬರ್ತೀನಿ ಅಂತ. ಅದು ಸ್ವಲ್ಪ ಕಷ್ಟ, ಫೇಲೂರ್ ಜಾಸ್ತಿ. ಕಸಿ ಗಿಡ ಅಲ್ಲ, ಆದರೂ ಏನೋ ಒಂಥರ ಅದು ತುಂಬ ಬಿಟ್ಟರೆ ಸುಮಾರು 40-50 ದಾಸವಾಳ ಹೂ ಬಿಡುತ್ತೆ. ಆ ಥರ ಬಿಡುವಂಥ ಗಿಡ ಅದು. ಅದಕ್ಕೋಸ್ಕರ ಅಮ್ಮಂಗೆ ಹೇಳಿದ್ದೀನಿ ನಾನು, ಕಟ್ ಮಾಡಿ ಒಂದು 2-3 ಪಾಟಿಗೆ ಹಾಕಿರಿ, ನಾನು ತೊಗೊಂಡು ಬರ್ತೀನಿ ಅಂತ. ಅಮ್ಮ ಹಾಕ್ತೀನಿ ಅಂತ ಹೇಳಿದ್ದಾರೆ. ಹಾಕ್ಸ್ಬಿಟ್ಟು ನಿಮಗೆ ಅದು ಹೂ ಬಿಟ್ಟಾಗ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಾಂದರೆ ಊರಿಗೆ ಹೋದಾಗ ಗಿಡ ಇದೆಯಲ್ಲ ಅವ್ರ ಹತ್ರ ನೋಡಿಬಿಟ್ಟು ನಾನು ನಿಮಗೆ ಒಂದು ವೀಡಿಯೋ ಮಾಡಿ ಹಾಕ್ತೇನೆ. ಇದು ಸೇವಂತಿಗೆ. ದೀಪಾವಳಿ ಬಂದರೆ ದೀಪಕ್ಕಿಡೋಕ್ಕೇನು ತೊಂದರೆ ಇಲ್ಲ, ಒಂದೊಂದು ಕಿತ್ಕೊಂಡು ಹೋಗಿ ಇಡ್ಬೋದು. ಎಷ್ಟು ಚೆನ್ನಾಗಿದೆ ನೋಡಿ. ಕಾಪಿರೈಟ್ ಬರುತ್ತೆ, ಅಲ್ಲಿ ಹಲ್ಲ ಕೂಗ್ತಾಯಿದ್ದಾರೆ ನೋಡಿ. ಇದು ಮರೂನ್ ಕಲರು ಈ ಥರ ಬಿಟ್ಟಿದೆ, ಇಲ್ಲೂ ಬಿಟ್ಟಿದೆ. ಒಂದು ಸ್ವಲ್ಪ ಬಿಡಿಸ್ಕೊಂಡಿದ್ದೀನಿ, ಒಂದು 4-5 ಬಿಡಿಸ್ಕೊಂಡಿದ್ದೀನಿ ಸಾಕು. ನನಗೆ ದಾಸವಾಳ ಇದೆ ಮತ್ತು ರೋಸ್ ಇದೆ ಮತ್ತು ಸ್ಫಟಿಕ ಹೂವು. ಇವತ್ತು ದೇವರಿಗೆ ದಾಸವಾಳ ಜಾಸ್ತಿ ಇತ್ತು ಅಂತ ಸ್ಫಟಿಕ ಹೂವು ಇಟ್ಟಿಲ್ಲ. ಅದು ಒಂದಷ್ಟಿದೆ. ಎಲ್ಲ ಅಡ್ಜಸ್ಟ್ ಮಾಡಿದ್ರೆ ನಾಳೆ ಬೆಳಗ್ಗೆ ಪೂಜೆಗೆ ಆಗುತ್ತೆ.
ನೋಡ್ತಾ ಇರ್ಬೋದು ಸೇವಂತಿಗೆ ಹೇಗೆ ಬಿಟ್ಟಿದೆ ಅನ್ನೋದನ್ನು. ಇನ್ನೂ ಮಗ್ಗು ಅಷ್ಟು ಅಂತೆ ಬಿಡ್ತಾ ಇದೆ. ಮೊದಲು ಇನ್ನೂ ತುಂಬ ಸುಮಾರು ಸೇವಂತಿಗೆ ಹಾಕಿದ್ದೆ, ಎಲ್ಲ ಒಣಗೋಯ್ತು. ಸ್ವಲ್ಪ ಮೇಂಟೈನ್ ಮಾಡೋದು ಕಷ್ಟ ಆಯಿತು ನನಗೆ, ಸ್ವಲ್ಪ ಮೇಲೆ ಬರೋದು ಹಿಂಸೆ ಆಗಿಬಿಟ್ಟಿತ್ತು. ಅದಕ್ಕಾಗಿ ಆಮೇಲೆ ಯೆಲ್ಲೋ ಕಲರ್ ಇದೆಯಲ್ಲ ಇದೊಂಥರ ಚೆನ್ನಾಗಿದೆ. ಆಮೇಲೆ ಇದು ಒಂಥರ ಇದೊಂಥರ ಎಲ್ಲೋ ಬಿಡ್ತಾ ಇದೆ ನೋಡಿ, ತುಂಬ ಚೆನ್ನಾಗಿದೆ ಮಾತ್ರ ಅದು. ಇನ್ನೊಂಥರ ಬೇಬಿ ಪಿಂಕ್ ಇತ್ತು, ಅದೇನೋ ಹೊರಟೋಗ್ಬಿಟ್ಟಿದೆ. ಲಾಸ್ಟ್ ಟೈಮ್ ನನ್ನ ಹಳೆ ವೀಡಿಯೋದಲ್ಲಿ ನೋಡ್ಬೋದು ನೀವು, ತುಂಬ ಚೆನ್ನಾಗಿತ್ತು. ನಿಮಗೆಲ್ಲರಿಗೂ ಈ ವಿಡಿಯೋ ನೋಡಿ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ ಯು.